ಲೋಕಸಭಾ ಚುನಾವಣೆಗೆ ಸಾಕಷ್ಟು ಕಸರತ್ತುಗಳು ನಡೀತಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಬೆಳವಣಿಗೆ ಆಗುವಂತ ನಿರೀಕ್ಷೆ ಇದೆ. ಅದೇನಂತ ಹೇಳಿದ್ರೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಲೋಕಸಭಾ ಅಖಾಡಕ್ಕೆ ಅವ್ರನ್ನ ಕರೆತರೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ರಾಷ್ಟ್ರ ರಾಜಕಾರಣಕ್ಕೆ ಮಂಜುನಾಥ್ ಅವ್ರನ್ನ ಕರೆತರೋದಕ್ಕೆ ಜಯದೇವ ಆಸ್ಪತ್ರೆ ಮಾಜಿ ನಿರ್ದೇಶಕರು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರೆತರಬೇಕು ಲೋಕಸಭಾ ಅಖಾಡಕ್ಕೆ ಅಂತ ಈಗ ದಳಪತಿಗಳು ಪ್ರಯತ್ನ ಪಡ್ತಿದ್ದಾರೆ. ಜೆಡಿಎಸ್ ಅಥವಾ ಬಿಜೆಪಿಯಿಂದ ಅಭ್ಯರ್ಥಿಯನ್ನಾಗಿಸುವಂತಹ ಪ್ರಯತ್ನ ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಎರಡೂ ಕ್ಷೇತ್ರದ ಪೈಕಿ ಒಂದು ಕಡೆ ಅಭ್ಯರ್ಥಿಯನ್ನಾಗಿಸುವಂತ ಚಿಂತನೆ ನಡೀತಾ ಇದೆ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸೋದಕ್ಕೆ ದೋಸ್ತಿಗಳೀಗ ತೀರ್ಮಾನ ಮಾಡಿದ್ದಾರೆ. ಎರಡು ಕ್ಷೇತ್ರದ ಪೈಕಿ ಒಂದೆಡೆ ಅಭ್ಯರ್ಥಿಯನ್ನಾಗಿಸುವಂತ ಚಿಂತನೆ ನಡೀತಿದೆ. ಒಂದ್ ಕಡೆ ಜೆಡಿಎಸ್ನ ವಿಚಾರವಾಗಿ ಬರೋದಾದ್ರೆ ಸಂಬಂಧಿಕರು, ಇನ್ನೊಂದು ಕಡೆ ಬಿಜೆಪಿಯ ವಿಚಾರವಾಗಿ ನೋಡೋದಾದ್ರೆ ಅಂತ ಒಂದಷ್ಟು ಐಡಿಯಾಲಜಿ ಇರುವಂತವ್ರನ್ನ, ವಿಷನ್ ಇರುವಂತ ಅಭ್ಯರ್ಥಿಗಳು ಬೇಕು ಅನ್ನೋದು ಬಿಜೆಪಿಯ ಒಂದು ಥಿಂಕ್ ಟ್ಯಾಂಕ್ ನಲ್ಲಿ ಇದೆ. ಅಲ್ಲ, ಇನ್ನೊಂದೇನು ಅಂದ್ರೆ ಅರ್ಹರು ಮತ್ತು ಯೋಗ್ಯರು ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಮಾತನ್ನು ನಾವೆಲ್ಲ ಕೂಡ ಆಡ್ತೀವಿ. ಆದರೆ ಅರ್ಹರನ್ನ ಯೋಗ್ಯರನ್ನ ಬಳಸಿಕೊಳ್ಳುವಂಥ ಒಂದು ಮನೋಭಾವನೆ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೀಗಾಗಿ ಏನು ಅಂತಂದರೆ ಮಂಜುನಾಥ್ ಅವರಿಗೆ ಬಿ ಜೆ ಪಿ ಕಡೆಯಿಂದಲೂ ಕೂಡ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನಗಳು. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಗ್ತಾ ಇದೆ ಅನ್ನುವಂಥ ಮಾತಿದೆ. ಇನ್ನು JDS ಹೇಳಿ ಕೇಳಿ ಏನಂದರೆ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರು. ಆದರೆ ಒಂದು ಸಂಗತಿನ ಜ್ಞಾಪಿಸ್ಕೋಬೇಕೇನು ಅಂತಂದರೆ ಮಂಜುನಾಥ್ ಅವರು ಬೆಳೆದಿದ್ದು, ಮಂಜುನಾಥ್ ಅವರು ಹೆಸರು ಗಳಿಸಿದ್ದು ಅದು ಯಾವುದೂ ಕೂಡ ಈ ರಾಜಕೀಯದ ಹಿನ್ನೆಲೆ ಕುಟುಂಬದ ಅವರು ಅಳಿಯ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ, ಅವರ ಸ್ವಸಾಮರ್ಥ್ಯದಿಂದ. ಯಾಕಂದರೆ ಅವ್ರು ಮಾಡಿರುವಂಥ ಸೇವೆ ಇದೆಯಲ್ಲ, ಯಾವತ್ತೂ ಒಂದು ಮಿಡಿಯುವಂಥ ಹೃದಯ ಮಾತ್ರ ಇನ್ನೊಂದು ಹೃದಯದ ನೋವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಅದನ್ನು ಮಂಜುನಾಥ್ ಮಾಡಿದ್ದಾರೆ. ಒಂದು ಸಂಗತಿನ ಹೇಳಲೇಬೇಕು ಅವಿನಾಶ್, ಇಲ್ಲಿ ನಾನೇನೇ ಸುಮಾರು 100 ಜನರಿಗೆ ಮಂಜುನಾಥ್ ಅವರಿಂದ ಫ್ರೀಯಾಗಿ ಆಪರೇಷನ್ ಮಾಡಿಸಿದ್ದೀನಿ. ಸೊ ಇಂಥ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಯಾಕೆ ಬರಬಾರ್ದು? ಸೊ ಇದು ಸಂಗತಿ. ಬಂದರೆ ಖಂಡಿತವಾಗಲೂ ಲಾಭ ಏನು ಅಂದರೆ ಪಕ್ಷಗಳಿಗೆ ಲಾಭ ಅನ್ನುವಂಥದ್ದು ಬಿಟ್ಬಿಡಿ, ಸಮಾಜಕ್ಕೂ ಕೂಡ ಲಾಭ ಇದೆ. ಯಾಕಂದರೆ ಮಂಜುನಾಥ್ ಅವರ ಯೋಗ್ಯತೆ ಅರ್ಹತೆ ಏನು ಅನ್ನುವಂಥದ್ದು ಕೇಂದ್ರಕ್ಕೂ ಕೂಡ ಗೊತ್ತಿದೆ. ಬಹುಶಃ ಏನಾದರೂ ಮಂಜುನಾಥ್ ರಾಜಕಾರಣಕ್ಕೆ ಬಂದರೆ, ಗೆದ್ದರೆ ಖಂಡಿತವಾಗಲೂ ಉನ್ನತ ಹುದ್ದೆಗೆ ಹೋಗ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಿಜಕ್ಕೂ ಅರ್ಹರು ಯೋಗ್ಯರು ಬರಬೇಕು ರಾಜಕಾರಣಕ್ಕೆ. ಮಂಜುನಾಥ್ ಅವರ ಹೆಸರು ಇದರಲ್ಲಿ ಮುಂಚೂಣಿಯಲ್ಲಿದೆ. ಎಲ್ಲಿಂದ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಂಜುನಾಥ್ ಅವರು ಅಷ್ಟಾಗಿ ಅವರು ರಾಜಕೀಯದ ಕುಟುಂಬದ ಜೊತೆಗಿದ್ದರೂ ಕೂಡ, ಅವರ ಸೋದರನೂ ಕೂಡ MLA ಆಗಿದ್ದರೂ ಕೂಡ ಈ ರಾಜಕೀಯದ ಜೊತೆಗೆ ಎಂದೂ ಕೂಡ ಗುರುತಿಸ್ಕೊಂಡಂತಾರಲ್ಲ ಅವರು. ಯಾಕಂದರೆ ಅವರ ರಂಗವೇ ಬೇರೆ. ಆದರೆ ಎಲ್ಲೋ ಒಂದು ಕಡೆಗೆ ಸಮಾಜ ಬಯಸ್ತಾ ಇದೆ, ಪಕ್ಷಗಳು ಬಯಸ್ತಾ ಇವೆ ಇಂಥವ್ರು ಬೇಕು ಅನ್ನುವಂಥ ಸಂದರ್ಭದಲ್ಲಿ ಮಂಜುನಾಥ್ ಅವರ ಮನಸ್ಸಲ್ಲಿ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಪ್ರಯತ್ನಗಳಾಗ್ತಾ ಇವೆ? ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಕಮಲದಳ ನಾಯಕರು ಹೊಸ ಅಸ್ತ್ರ ದಾಳವನ್ನ ಉರುಳಿಸಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಯಾರು ಅರ್ಹ ವ್ಯಕ್ತಿಗಳು ಮತ್ತೆ ಜನಪರವಾದ ಒಂದು ಸೇವೆಯನ್ನು ರಾಜ್ಯದಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂತವರನ್ನ ಗುರುತಿಸಿ ಟಿಕೆಟ್ ಕೊಡುವಂತ ಕೆಲಸಕ್ಕೆ ಈಗಾಗಲೇ ಹೊಸ ಪ್ರಯತ್ನಕ್ಕೆ ಬಿಜೆಪಿ JDS ನಾಯಕರು ಒಂದಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ಒಂದು ಪ್ರಯತ್ನದ ಭಾಗವಾಗಿ ಜಯದೇವ ಮಾಜಿ ನಿರ್ದೇಶಕರಂತ ಡಾಕ್ಟರ್ ಮಂಜುನಾಥ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ತರಬೇಕು, ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಬಿಜೆಪಿ JDS ನಾಯಕರು ಈಗಾಗಲೇ ಮಾತುಕತೆ ಚರ್ಚೆಯನ್ನು ಕೂಡ ಆರಂಭಿಸಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಾಗಬಹುದು, ಬೆಂಗಳೂರು ಉತ್ತರ ಕ್ಷೇತ್ರವಾಗಬಹುದು, ಈ 2 ಕ್ಷೇತ್ರಗಳಿಗೆ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತೇಳಿ. ಅದರಲ್ಲಿ ಪ್ರಮುಖವಾಗಿ ಅವರು JDS ಇಂದಲೇ ಅಭ್ಯರ್ಥಿ ಆಗಬೇಕು ಅಂತ ಇಲ್ಲ, ಬಿಜೆಪಿ ಅಥವಾ JDS ಇಂದ ಅಭ್ಯರ್ಥಿ ಆದ್ರೂ ಕೂಡ ತೊಂದರೆ ಇಲ್ಲ ಅಂತೇಳಿ ಬಿಜೆಪಿ ಮತ್ತೆ JDS ನಾಯಕರು ಮಾತುಕತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಮನವೊಲಿಸೋ ಕೆಲಸವನ್ನ ಕುಮಾರಸ್ವಾಮಿ ಅವರಾಗಬಹುದು, JDS ನಾಯಕರು ಈಗಾಗಲೇ ಅವರನ್ನ ಮನವೊಲಿಸೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ನೀವು ಆಗಲೇ ಹೇಳ್ದಂಗೆ ಅವರು ಎಂದೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಅಂತ ಎಂದೂ ಕೂಡ ಗುರುತಿಸಿಕೊಳ್ಳಿಲ್ಲ. ಜನಪರ ಸೇವೆಗಳ ಮೂಲಕ, ಇನ್ನು ಜಯದೇವ ಆಸ್ಪತ್ರೆಯ ಮೂಲಕ, ಅವರ ಒಂದಷ್ಟು ಸಾಕಷ್ಟು ಸೇವೆಗಳ ಮೂಲಕ ಮನೆ ಮಾತಾಗಿದ್ದಾರೆ. ಇದೇ ಒಂದು ವಿಚಾರವನ್ನ ಮುಂದಿಟ್ಕೊಂಡಿರುವಂತಹ JDS ಬಿಜೆಪಿ ನಾಯಕರು ಒಂದು ರೀತಿ ಪಕ್ಷಕ್ಕೂ ಕೂಡ ಅಸೆಟ್ ಆಗುತ್ತೆ, ಇಂಥವರು ರಾಜಕೀಯಕ್ಕೆ ಬಂದ್ರೆ ಅನುಕೂಲಗಳಾಗುತ್ತೆ, ಮುಂದಿನ ದಿನಗಳಲ್ಲಿ ಉನ್ನತವಾದ ಹುದ್ದೆ ಏನಾದ್ರು ಕೊಟ್ಟರೆ ಅವರಿಗೆ ಜನಪರ ಸೇವೆಗಳು ಮತ್ತಷ್ಟು ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಲೆಕ್ಕಾಚಾರವನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ DK ಸುರೇಶ್ ಅವರು ಹಾಲಿ ಸಂಸದರಾಗಿದ್ದಾರೆ. ಅವರ ವಿರುದ್ಧವಾಗಿ ಒಂದು ಪ್ರಬಲ ಅಭ್ಯರ್ಥಿ ಬೇಕಾಗುತ್ತೆ. ಯಾಕೆಂದ್ರೆ ಅವರದೇ ಆದ ಒಂದಷ್ಟು ಅಸ್ತಿತ್ವ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡ್ರೆ ಒಂದಷ್ಟು ಪ್ರಭಾವ ಕೂಡ ಇದೆ. ಆ ಒಂದು ಪ್ರಭಾವವನ್ನು ಮೀರಿಸಿ ಬಿಜೆಪಿ ಅಥವಾ JDS ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ ಡಾಕ್ಟರ್ ಮಂಜುನಾಥ್ ಅಂತ ಅಭ್ಯರ್ಥಿ ಆಗಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಯಾವುದೇ ರೀತಿ ಪಕ್ಷ ಚಿಹ್ನೆ ಬೇಕಾಗಲ್ಲ, ಅವರ ಒಂದು ಕೆಲಸಗಳ ಅವರಿಗೆ ಚಿಹ್ನೆ ಪಕ್ಷ ರೀತಿಯಲ್ಲಿ ಒಂದಷ್ಟು ಅನುಕೂಲಗಳಾಗುತ್ತೆ. ಈ ರೀತಿಯ ಲೆಕ್ಕಾಚಾರದಲ್ಲಿ ಬಿಜೆಪಿ JDS ನಾಯಕರು ಡಾಕ್ಟರ್ ಮಂಜುನಾಥ್ ಅವರನ್ನ ಈಗಾಗಲೇ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ಸಕಲ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಈಗಾಗಲೇ ಮಂಜುನಾಥ್ ಅವರನ್ನ ಮನವೊಲಿಸೋ ಕೆಲಸ ಕೂಡ ಬಿಜೆಪಿ JDS ನಾಯಕರಿಂದ ಕೂಡ ಆಗಿರೋದು. ಸದ್ಯಕ್ಕೆ ಮಂಜುನಾಥ್ ಅವರು ಯಾವುದೇ ರೀತಿಯಾಗಿ ನಿರ್ಧಾರವನ್ನು ಕೂಡ ತಿಳಿಸಿಲ್ಲ. ರಂಗನಾಥ್, ಓಕೆ, ನೀವು ಒಳ್ಳೆ ಮಾತನ್ನು ಹೇಳಿದ್ರಿ. ಡಾಕ್ಟರ್ ಮಂಜುನಾಥ್ ಅಂತವ್ರಿಗೆ ಒಂದು ಚಿಹ್ನೆ ಅಗತ್ಯ ಇಲ್ಲ, ಒಂದು ಪಾರ್ಟಿ ಅಗತ್ಯ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಅವರ ಸೇವೆ ಇದೆಯಲ್ಲ
ಅದೇ ಒಂದು ದೊಡ್ಡ ಚಿಹ್ನೆ. ಬಹುಶಃ ಏನು ಅಂದರೆ ಅವರ ಸೇವೆ ಇದೆಯಲ್ಲ, ಆ ಸೇವೆ ಎಲ್ಲರೂ ಕೂಡ ನೀವೆಲ್ಲಾದರೂ ಕರ್ಕೊಂಡು ಹೋಗಿ ಒಂಥರ ದೇವ್ರ ಥರ ನೋಡ್ತಾರೆ ಜನರು. ಸೊ ಹೀಗಾಗಿ ನನಗೆ ಅನ್ಸುತ್ತೆ ಬಹುಶಃ ಏನು ಅಂದರೆ JDSನ ಅಭ್ಯರ್ಥಿ ಆಗೋದಕ್ಕಿಂತ ಜಾಸ್ತಿ ಅವರು BJP ಅಭ್ಯರ್ಥಿ ಆಗ್ಬೋದೇನೋ ಅಂತ. ಹಾಗಾದ್ರೆ ಎರಡೆರಡು ಲಾಭ ಇದೆ. ಒಂದು, ಸುಲಭವಾಗಿ ಗೆದ್ದು ಬರ್ತಾರೆ ಅವರ ಜನಪ್ರಿಯತೆಯಿಂದ, ಅದರಿಂದ ಸುಲಭವಾಗಿ ಗೆದ್ದು ಬರ್ತಾರೆ, ನಂಬರ್ 1. ಇನ್ನು JDS ಖಾತೆಗೆ ಅವ್ರು ಅಲ್ದಿದ್ರೂ ಕೂಡ ಇನ್ನೊಂದು ಕಡೆ ಅದಕ್ಕೆ JDSಗೂ ಕೂಡ ಲಾಭವೇ, ಯಾಕಂದರೆ ಅವರ ಕುಟುಂಬದವರು ಅನ್ನುವಂಥ ಕಾರಣಕ್ಕೋಸ್ಕರ. ಹೀಗಾಗಿ ಬಹುಶಃ ಆ ಪ್ರಯತ್ನಗಳು ನಡೀತಾ ಇದೆ. ಮಂಜುನಾಥ್ ಅವರು ಇದನ್ನು ಎಷ್ಟರ ಮಟ್ಟಿಗೆ ಅದನ್ನು ಒಪ್ತಾರೆ, ಎಷ್ಟರ ಮಟ್ಟಿಗೆ ಬರ್ತಾರೆ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ರಾಜಕೀಯದಿಂದ ಅವ್ರು ಯಾವಾಗಲೂ ಕೂಡ ದೂರ ಇದ್ದಂಥವ್ರು. ಬಹುಶಃ ಏನಂದ್ರೆ ಮಂಜುನಾಥ್ ಅಂತ ಬರಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಕೂಡ ಇದೆ. ಇನ್ನು ಇದೆಲ್ಲದರ ಜೊತೆಗೆ ಜನರ ಹೃದಯಗಳೇ ಅವರ ಚಿಹ್ನೆ. ಖಂಡಿತವಾಗ್ಲೂ. ಯಾಕಂದರೆ ನಿಮ್ಮ ಹೃದಯ ನಮ್ಮ ಮಿಡಿತ ಅಂತ ಸಾರಿದಂಥ ಅಪರೂಪದ ವೈದ್ಯ ಅಂತಂದರೆ ಡಾಕ್ಟರ್ ಮಂಜುನಾಥ್.